ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲ ಅರ್ಚಿತ ಇದ್ದಾರೆ ಅಂತ ಅನ್ಕೊಂಡಿನಿ. ನಾವು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಯಲ್ ರೈಡರ್ ಪ್ರತೀಕ್ಷಾ, ಬ್ಯಾಕ್ ಅಗೇನ್ ವಿತ್ ದ ನ್ಯೂ ಬ್ಲಾಗ್. ಆ್ಯಂಡ್ ಮೆಂದಿ ನೋಡ್ರಿ, ಇನ್ನೊಂದೇನಾಗ್ಬಿಟ್ಟೈತ್ರಿಪ್ಪ ಅಂತಂದ್ರೆ ಮುಂಜಾನಿಂದನೂ ಕರೆಂಟ್ ಹೋಗ್ಬಿಟ್ಟೈತಿ. 5-6 ಗಂಟೆಗೆ ಬರ್ತೈತೆ ಅಂತ ಅಂತಾರೆ ಕರೆಂಟ್. ಅದ್ರಾಗ ವೈಫೈ ಒಂದಿಲ್ಲ. ಇನ್ನೊಂದೇನದ ನಮ್ದು UPS ಐತಲ್ರಿ, ಅದು ಬಂದಾಗ್ಬಿಟ್ಟೈತಿ. ಲೈಕ್ ಚಾರ್ಜ್ ಖಾಲಿ ಆಗಿಬಿಟ್ಟೈತಿ. ಅದ್ರ ಸಂಬಂಧ ನೆಟ್ವರ್ಕ್ ಎಲ್ಲ ಅಲ್ಲೇ ಹೊರಗೆ ಕುಂತಿದ್ದೆ ನಾನು ಎಷ್ಟ ತನಕ. ಆ್ಯಂಡ್ ನಮ್ಮ ಅಣ್ಣಂದ ನಿನ್ನೆ ಬ್ಲಾಗ್ನಾಗ ಒಂದು ಹಾಕಿದ್ದೆ, ನಾನು ಮನ್ನಿ ಬ್ಲಾಗ್ನಾಗ ಹಾಕಿದ್ದೆ ಅನಿಸ್ತೈತಿ. ದ್ಯಾಟ್ ರಿವೀಲಿಂಗ್ ಮೈ ಬ್ರದರ್ಸ್ ಗರ್ಲ್ ಫ್ರೆಂಡ್ ಅಂತ. ಅವ ಏನನ್ನ ತಂಗಿ ಅವಂಗ ಬೇರೆ ಹುಡುಗಿಯಾರನು ಕೇಳತ್ತಾರತ್ತ, ನಿಮ್ಮ ತಂಗಿ ಬ್ಲಾಗ್ನಾಗ ಹಾಕಲ್ರಿ ನಿಮ್ಮ ಗರ್ಲ್ ಫ್ರೆಂಡ್ ಅದಾಳನಂತ. ಇವ ಎಲ್ಲರಿಗೂ ಏನು ಹೇಳತ್ತಾನ್ರಿಪ್ಪ ಅಂತಂದ್ರೆ, ಇಲ್ಲ ರೀ ನಮ್ಮ ತಂಗಿ ಸುಳ್ಳು ಹಾಕ್ಯಾಳ, ಹಿಂಗ ಹಂಗೇನಿಲ್ಲ, ಆಕಿ ಸುಳ್ಳ ಬ್ಲಾಗ್ ಮಾಡ್ತಾಳ್ರಿ ಅಂತ. ನೋಡ್ರಿ ಫ್ಯಾಮಿಲಿ, ನನ್ನ ಬ್ಲಾಗ್ ಏನಿಲ್ಲ ಬ್ಲಾಗ್ ಮಾಡ್ತಾಳ್ರಿ ಅಂತ ಐ ಡಿಡ್ಂಟ್ ಸೇ ದಟ್. ಓಕೆ ಪ್ಲೀಸ್ ಕೀಪ್. ಮತ್ತೇನಂದಿ ನಾನಂದೆ ಆಕಿ ಸುಳ್ಳು ಹಾಕ್ಯಾಳ್ರಿ, ಹಂಗ ಹೇಳಿ ಬಂದಿನೂ ಕೆಡಸಾಳ್ರಿ ಅಂತ ಹೇಳಿದೆ ನಾ. ಹಂಗ ಇಟ್ಸ್ ಮ್ಯಾನಿಪುಲೇಟಿಂಗ್ ಥಿಂಗ್. ಇಲ್ಲ ಈಗ ಯಾರಿಗ ನನ್ನ ಮ್ಯಾಗ ಇರ್ತೈತಿ, ಅವ್ರಿಗೆ ಏನ್ ಅನ್ಸ್ಬಿಡ್ತೈತಿ, ಅಯ್ಯೋ ಅದ ನಿನಗೆ ಬೇರೆದವ್ರ ಮೇಲೆ ಐತಲ್ಲ. ಹೌದು ಹೌದು ರಾಜಾಜಿ ಮತ್ ಮಂದಿದ ಯಾಕೆ ತಗೊಂತೀನಿ. ಈಗ ನೋಡ್ರಿ ಫ್ಯಾಮಿಲಿ, ಅವ್ರ ಸಿಗ್ತಾರಲ್ಲ. ಪ್ಯಾರಿ ಸಮಾಜ್ ಗೈ ಹಂಗಂದ್ರೆ ಅದಕ್ಕೆ ಲವ್ ಅನ್ನೋದಿಲ್ಲ. ಈಗ ನೋಡ್ರಿ, ಈಗ ನಂಗೇನಾರ ಇಫ್ ಇನ್ ಕೇಸ್ ನೋಡ್ರಿ, ಈಗ ನಂಗೇನಾರ ನನ್ನ ಕರ ಸಂಬಂಧ ವೇಟ್ ಮಾಡತ್ತಿದ್ದೆ. ಆಮೇಲೆ ಇಫ್ ಇನ್ ಕೇಸ್ ಬೇರೆಯವ್ರ ಏನಾರ ವೇಟ್ ಮಾಡತ್ತಿದ್ರೆ ಜೊತೆ ಊರು ಇರ್ಲಿ, ನಂಗೆ ನಡೀತೈತಿ. ನಾನು ನನ್ನ ಕರ ಸಂಬಂಧ ವೇಟ್ ಮಾಡ್ತೇನೆ. ಅದ ಬೇರೆಯವ್ರ ನನ್ನ ಮೇಲೆ ಇದ್ದದ್ರ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇಫ್ ಮೈ ಐಸ್ ಆರ್ ಆನ್ ಯು ದೆನ್ ಡೋಂಟ್ ವರಿ ಆಫ್ ದಿ ಐಸ್ ಆನ್ ಮೀ ಅಂತ ಸಮಥಿಂಗ್ ಹಂಗೇನೈತಿ ಬರ್ದಾಕಿರ್ತೇನೆ. ನಂಗೆ ಗೊತ್ತಿಲ್ಲ, ಹಂಗೆ ಸಿಗುದಿಲ್ಲ. ಅಂಡ್ ನಮ್ಮ ಅಣ್ಣ ಏನ್ ಹೇಳತ್ತಾನ್ರಿಪ್ಪ ಅಂತಂದ್ರೆ, ನಿನ್ನೇನ ಮನ್ನಿ ಬ್ಲಾಗ್ನಾಗ ನಾ ಒಂದು ಗರ್ಲ್ ಫ್ರೆಂಡ್ ಇದ್ದ ಅಡ್ರೆಸ್ ರಿವೀಲ್ ಮಾಡಿರ್ಕಿಲ್ಲ. ಅವ ಈಗ ಅವ್ರದ್ದು ಅಡ್ರೆಸ್ ಹೇಳಿದಾರ. ಏನಂತಂದ್ರೆ, ಅಕ್ಕಿ ಅಡ್ರೆಸ್ ಏನ್ಲಿ, ಅಕ್ಕಿ ನೀ ಕೇಳಿದ್ಲ ನಿಮ್ ತಂಗಿ ಗರ್ಲ್ ಫ್ರೆಂಡ್ ಅಲ್ಲ, ಅಕ್ಕಿ ನೀ ಕೇಳಿದ್ಲ ನಿಮ್ ತಂಗಿ ಬ್ಲಾಗ್ ಹಾಕಾಳ ನೀ ಗರ್ಲ್ ಫ್ರೆಂಡ್ ಅದಾಳನಂತ. ನೀ ಸುಳ್ಳ ಹೇಳಾಳ್ರಿ ಅಂತ ಅಂದಿದ್ದಿ. ಇಲ್ಲ ರಾಯರಾಣಿ ಯಾಕಪ್ಪ, ಇಲ್ಲ ಬ್ಲಾಗ್ನಾಗ ಬಂಡಾಕೆದ್ ಬಾ ಇಲ್ಲೇ ತಮ್ಮ. ನೀ ನನ್ ಜೊತೆ ಪಿಕ್ಚರ್ ಮಾಡತ್ತಂದ್ರೆ ಹೇಳತ್ತೆ ನೋಡ. ಇಷ್ಟ ತನಕ ಕುಂತಲ್ಲಿ ಏನೇನ ಮಾತಾಡಾನೆ. ಮತ್ತೇನಂತಾನೆ ನಮ್ಮ ಅಣ್ಣ ಏನತ್ತಿದ ಗೊತ್ತಿಲ್ಲ. ಅವ್ರು ಯಾರ್ಯಾರು ಹುಡುಗ್ಯಾರ ಅವ್ನು ಕೇಳತ್ತಿದ್ರಲ್ಲ, ನಿಮ್ ಗರ್ಲ್ ಫ್ರೆಂಡ್ ಅದಾಳ ನಿಮ್ ತಂಗಿ ಬ್ಲಾಗ್ ಹಾಕಾಳಂತ. ಎಲ್ಲಾರ್ಗು ಇಲ್ಲ ರೀ ನಮ್ ತಂಗಿ ಸುಳ್ಳ ಬ್ಲಾಗ್ ಮಾಡ್ತಾಳ ಅಂತ ಹೇಳ್ಬಿಟ್ಟಾನ. ಅದ್ರಾಗ ಇದ್ದಿದ್ದೆ ಏನೇ ನೀನೇ ಹಾಕ್ಸ್ಕೊಂಡಿದ್ ಮೆಹಂದಿ ಹಿಂಗಾಗೈತೆ ನೋಡ್ರಿ ಇಲ್ಲಿ. ಅಂಡ್ ಏನ್ರಿಪ್ಪ ಅಂತಂದ್ರೆ ಕರೆಂಟ್ ಹೋಗ್ಬಿಟ್ಟೈತಿ. ಅಂಡ್ ನಮ್ದು ಏನಿತ್ಲ ಅದ UPS ಜನರೇಟರ್ ಕಟ್ ಮಾಡ್ತೇನೆ ಅದನ್ನು. ನನ್ ಬ್ಲಾಗ್ ಮಚ್ಚ UPS ಏನೈತಲ್ರಿ, ಅದ್ರದ್ದು ಚಾರ್ಜ್ ಹೋಗ್ಬಿಟ್ಟೈತಿ, ಬ್ಯಾಟ್ರಿ ಹೋಗ್ಬಿಟ್ಟೈತಿ. ಹಿಂಗ್ ಸೇರ್ದಿಲ್ಲನೆ ಯಾಕ ಇವಂದೇನೇನ್ರಿಪ್ಪ ಅಲ್ಲಿ ಒಳಗೆ ನಮ್ದು ನೆಟ್ವರ್ಕ್ ಬರೋದಿಲ್ಲ. ಅದ್ರ ಸಂಬಂಧ ಹೊರಗೆ ಕುಂತಿತ್ತು ನೋಡ್ರಿ. ಇಲ್ಲಿ ಹೊರಗೆ ಕುಂತ ಅದು ಜಿಮ್ ಬೆಂಚ್ ಮೇಲೆ ಕುಂತ ಚಾ ಕುಡಿಯತ್ತೇನ ನಾ. ಇಲ್ಲೇ ನೆಟ್ ಯೂಸ್ ಮಾಡತ್ತೇನೆ. ಅಂಡ್ ಅಪ್ಲೋಡ್ ಅದು ಮಾಡೈತಿ. ಅಂಡ್ ಫ್ಯಾಮಿಲಿ ಈಗೆಲ್ಲ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಹುಬ್ಳಿಗೆ ಹೋಗ್ಬೇಕು. ಯಾಕಂದ್ರೆ ಅದ ಮೊನ್ನೆ ಬ್ಲೌಸ್ ಹೋಗಿ ಅಲ್ಟ್ರೇಷನ್ ಕೊಟ್ಟು ಬಂದಿದೆ. ಅಲ್ಟ್ರೇಷನ್ ಎಲ್ಲ ಹೊಲ್ಸಾ ಕೊಟ್ಟು ಬಂದಿದೆ. ಅದ ಮದುವೆಗೆಲ್ಲ ಪ್ರಿಪ್ರೇಷನ್ ಮಾಡತ್ತಿಲ್ಲ. ಅದನ್ನ ಇವತ್ತು ಹೋಗಿ ತೊಗೊಂಬರ್ಬೇಕು. ಆ್ಯಕ್ಚುಲಿ 1 ಗಂಟೆಗೆ ಹೋಗಿ ಇಸ್ಕೊಂಬರ್ತೈತೆ ಅಂತ ಹೇಳಿದ್ದೆ. ಬಟ್ ಈಗ ಆಲ್ರೆಡಿ 3 ಗಂಟೆ ಆಗಕ್ಕೆ ಬಂತ್ರಿಪ್ಪ. ಮತ್ತೆ ಹುಬ್ಳಿ ಮಠ ಹೋಗ್ಬೇಕು. ಅದ್ರಾಗಾರ ಬಿಸಿಲು ಭಾಳ ಖರಾಬ್ ಐತಿ. ಆ್ಯಂಡ್ ಹಿಂಗೆಲ್ಲ ಸೀನ್ ಐತಿ. ನೋಡೋಣ ಬರೀ ಫ್ಯಾಮಿಲಿ ಏನಾಗ್ತೈತಿ ಏನಿಲ್ಲ ಅಂತ ಹೇಳ್ತೇನೆ ನಾನು ನಿಮಗೆ. ಸ್ಟೇ ಟ್ಯೂನ್ಡ್. ಆ್ಯಂಡ್ ನಮ್ಮ ಕುಕ್ಕಿ ನೋಡ್ರಿ ಹೆಂಗೆ ಕುಂತಾಳೆ. ಹಂಗೆ ಯಾಕದೆ ತಕೊಳಕ್ ಬರತ್ತಿಲ್ಲ ಬಾಲಿಂಗ್ ನಾನ್ಸೆನ್ಸ್. ಆ್ಯಂಡ್ ಸೊ ಫ್ಯಾಮಿಲಿ ಈಗ ಜಸ್ಟ್ ರೆಡಿ ಆಗೇನ್ರಿ ನಾನು. ಆ್ಯಂಡ್ ಇದು ಹುಡಿ ಮೇಲೆ ಇದಂಗೆ ಕಾಣತೈತಿ ನೋಡ್ರಿ. ಇದು ಮೊದಲೇ ನಾವು ಓವರ್ ಸೈಜ್ ಹಿಂಗೆ ಈ ಟೈಪ್ ಡ್ರೆಸ್ ಮಾಡ್ತೇನಲ್ಲ, ಇದು ಮೆಹಂದಿ ನೋಡ್ರಿ ಹಿಂಗೆ ಕಾಣತೈತಿ. ಐ ಥಿಂಕ್ ಈದ್ ಕೈಯಾಗಿನ ಚೆಂದಾಗೈತು ಮೆಹಂದಿ ನೋಡ್ರಿ. ಇನ್ನು ಈದ್ ಕೈಯಾಗಿನ ಚೆಂದಾಗೈತೆ ಮೆಹಂದಿ ಅಲ್ರಿ. ಈಗಿನ್ನೂ ಸ್ವಲ್ಪ ಭಾಳ ಡಿಸೈನ್ ಆಗೈತಲ್ಲ ಹಿಂಗೆ ಕಾಣತೈತಿ. ಆ್ಯಂಡ್ ಹೋಗೋಣಂತ ಹೋಗಿ ಮತ್ತೆ ಅಷ್ಟು ಅದೇನಿಲ್ಲ ಕೆಲಸ ಹೋಗ್ತೇನಂತ ಬಡಕ್ನ ತೊಗೊಳೋದು ಅಷ್ಟೇ ಬರೋದು. ಆ್ಯಂಡ್ ಬಂದ ಕೂಡಲೇ ಇಲ್ಲಿ ಮತ್ತೆ ವಾಪಸ್ ರೆಡಿ ಆಗಕ್ಕೆ ಹೋಗ್ಬೇಕ್ರಿ. ಅಂದ್ರೆ ಏನೇನು ಐಟಮ್ಸ್ ಮಿಸ್ಸಿಂಗ್ ಇತ್ತಲ್ಲ ಅದನ್ನು ತೊಗೊಂಡು ಬರಕ್ಕೆ ಹೋಗ್ಬೇಕು ಧಾರವಾಡಿಗೆ ಬಂದ ಕೂಡಲೇ. ಆ್ಯಂಡ್ ನಂದೇನು ಎವ್ರಿ ಟೈಮ್ ಸಲೂನಿಗೆ ಹೋಗ್ತೇನಲ್ಲ, ಅವ್ರು ಅಣ್ಣ ಫೋನ್ ಮಾಡಿದ್ದೆ. ಅವ್ರಿಗೆ ಬಿಸಿ ಅದೇನಂತಂದ್ರೆ ಸೊ 7:30 ಮೇಲೆ ಬಾ ಅಂತಂದ್ರೆ ಅಲ್ಲಿ ಮಟ್ಟ ಬೇರೆ ಏನು ಕೆಲಸ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಹೋಗಕ್ಕೆ ಬರ್ತೈತಂತ. ಸೊ ಸ್ಟೇಟಿವ್. ಆ್ಯಂಡ್ ಫ್ಯಾಮಿಲಿಯಲ್ಲಿ ನಮ್ಮ ಓಣ್ಯಾಗಿನ ಹುಡುಗ ಒಬ್ಬವ ನಮ್ಮ ಅಣ್ಣ ಕೇಳತ್ತಾನೆ ನಾಳೆ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಡ್ತಿ ಅಂತ. ಆಮೇಲೆ ಇವ್ ಕೇಳ್ತೀರಿ ನೀ ಏನು ಕೊಡಾತಿಪ್ಪ ಅಂತ. ಇವೇನ ತನ್ರಿಪ್ಪ ಅಂದ್ರೆ ಇವ ಅಲ್ಲ ಅಲ್ಲೊಬ್ಬ ಅದ ನೋಡಿ. ಅವ ಏನ ತನ್ರಿ ಅಂತಂದ್ರೆ ಅದೇನೋ ಡೈರಿ ಮಿಲ್ಕ್ ಹೊಸ ಚಾಕ್ಲೇಟ್ ಬಂದೈತಂತ. 2 ಹಾರ್ಟ್ ಇರ್ತೈತಲ್ಲ ಅದನ್ನ ಕೊಡ್ತಾನಂತ. 1 ಹಾರ್ಟನೇ ಯಾವ ಹುಡುಗಿ ಕೊಡಾತಿ 3 ಜನದಾಗ? ಒಂದೇ ಹುಡುಗಿ ಕೊಡತಾನಂತ್ರಿ. ಅಲ್ರಿ ಇಲ್ಲಿ ಮಟ್ಟ ನಮ್ಗೆ ಯಾರು ಆ ಚಾಕ್ಲೇಟ್ ಕೊಟ್ಟಿಲ್ಲ, ನಾವು ತಗೊಂಡು ತಿಂದಿಲ್ಲ. ಆ ಚಾಕ್ಲೇಟ್ ಹಾಕೊಂಡಿಲ್ಲ ನೋಡಿ ನಾವು. ಗಿಫ್ಟ್ ಐತಿ ನಮ್ಮ ಕಡೆ, ಆದ್ರೆ ಏನ್ ಮಾಡ್ತೀರಿ ಕ್ರಶ ಇಲ್ಲ. ಇಟ್ ಹರ್ಟ್ಸ್. ನೀ ಏನ್ ಕೊಡಾತಿ ಬೈ ನಿಮ್ಮ ಹುಡುಗಿಗೆ? ಎದಕ್ ಮಾತಾಡ್ತೀವಿ? 4 ಹುಡುಗಿಯಾರ ಅದಾರ ಇವ್ರಿಗೆ. ಹೋಗು
ಹೋಗೋಣ ಬರೀ ಫ್ಯಾಮಿಲಿ, ಲೆಟ್ಸ್ ಗೋ. ದಿನ 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 ಏನಾದರೂ ಚಿನ್ನ ಕರಗದು ಈ ಪ್ರೇಮ, ಕ್ಷಣ 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 ನೀನಿಲ್ಲದ ಕ್ಷಣ ಸಹಿಸದು ಈ ಪ್ರೇಮ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಅದು ಹೋಗಿ ಬ್ಲೌಸ್ ಏನಿಲ್ಲ ತೊಗೊಂಬಂದೆ. ನೋಡಿದೇನ ಫಿಟ್ಟಿಂಗ್ ಪರ್ಫೆಕ್ಟ್ ಐತಿ. ನಾ ಹೆಂಗೆ ಅನ್ಕೊಂಡಿದ್ದೆ ಹಂಗಾಗೈತಿ. ನಾ ಹೆದರ್ ಬಿಟ್ಟಿದ್ದೆ. ಯಾಕಂದ್ರೆ ಫಸ್ಟ್ ಟೈಮ್ ನೀವು ಯಾರಿಗ ಕೊಡಾತೀರಿಪ್ಪ ಅಂತಂದ್ರೆ ನಂಗೆ ಗೊತ್ತಿದ್ದಿದ್ದಿಲ್ಲ ಅವ್ರು ಸ್ಟಿಚಿಂಗ್ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅವ್ರಂದ್ರೆ ಗೂಗಲ್ನಾಗ ರಿವ್ಯೂ ನೋಡ್ಕೊಂತಂದ್ರೆ. ಬಟ್ ನಾ ಟ್ರಸ್ಟ್ ಮಾಡಲಿಲ್ಲ. ಬಟ್ ಭಾಳ ಚಂದ ಕುಂದ್ರಾತೈತ್ರಿ, ಅದ್ರಾಗ ಭಾಳ ಕ್ಯೂಟ್ ಕಾಣತೈತೆ ನಂಗೆ ಅದೇ. ಆ್ಯಂಡ್ ಸುಳ್ಳ ಹೆದರಿದ್ದೇನೆ. ಆ್ಯಂಡ್ ಹೋಪ್ಫುಲಿ ಮಸ್ತ್ ಆಗೈತದೆ. ಅದು ಸ್ವಲ್ಪ ಬಜೆಟ್ ಏನೋ ನಂಗೆ ಒಂದು ಸ್ವಲ್ಪ ಹೈ ಅನ್ನಿಸ್ತಾ. ಯಾಕಂದ್ರೆ ಬೇರೆ ಕಂಪೇರಿಂಗ್ ಬಜೆಟ್ ಈಸ್ ಅ ಬಿಟ್ ಜಾದ. ನಾ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಕೊಟ್ಟಿದ್ದಿಲ್ಲ ರೀ, ಒಂದೂವರೆ ದಿನ ಹಿಂಗೆ ಕೊಟ್ಟಿದ್ದೆ ನಂಗೆ ನಾಳೆ ಬೇಕಂತಂದೆ. ಹೀಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಬಟ್ ಫಿನಿಶಿಂಗ್ ಆತ, ಸ್ಟಿಚಿಂಗ್ ಆತ. ಇಲ್ಲಿ ಅಣ್ಣಂದು ಸ್ಲೀಪರ್ ಸೆಲೆಕ್ಟ್ ಮಾಡಕ್ಕೆ ಬಂದಿದ್ದೆ. ಆ್ಯಂಡ್ ಹಿಂಗೆ ನೋಡ್ರಿ ಅಲ್ಲಿ ಸನ್ಸೆಟ್ ಎಷ್ಟು ಕ್ಯೂಟ್ ಕಾಣತ್ತೆ. ಇಷ್ಟೋ ತನಕ ಮ್ಯಾಲೆ ಮಟ್ಟ ಇರ್ತದೆ. ಫೋನ್ನಾಗ ಎಷ್ಟು ಚಲೋ ಕ್ಯಾಪ್ಚರ್ ಆಗಲಿಲ್ಲ, ಮುಳುಗ್ತದೆ. ಅದಕ್ಕೆ ಈ ವಿಡಿಯೋ ಮಾಡತ್ತಿದ್ದೆ. ಆ್ಯಂಡ್ ಈಗ ಅಲ್ಲಿ ಅಣ್ಣಂದೇನು ಸ್ಲೀಪರ್ ಸೆಲೆಕ್ಟ್ ಆಗ್ತದೆ. ಲೆಟ್ಸ್ ಗೋ. ಇಲ್ಲೇನು ಟ್ರೈ ಮಾಡತ್ತಿತ್ರಿಪ್ಪ ಹುಬ್ಳಿನಾಗ ಅಂತಂದ್ರೆ ಒಂದು ಮಸ್ಕಾ ಬನ್ ಇದೆ, ಮಸ್ಕಾ ಜಾಮ್ ಬನ್ ಇದೆ. ಇಫ್ ಇನ್ ಕೇಸ್ ನೀವು ಕ್ರೀಮ್ ಬನ್ ತೊಗೊಳತ್ತೀರಿ ಇಲ್ಲಾಂದ್ರೆ ಮಸ್ಕಾ ಬನ್ನಾಗ ಡಿಫ್ರೆನ್ಸ್ ಅಂತಂದ್ರೆ ಮಸ್ಕಾ ಬನ್ ಇಸ್ ಬೆಟ್ರ್. ಯಾಕಂದ್ರೆ ಕ್ರೀಮ್ ಬನ್ ಹೆಂಗೆ ಆಗ್ತೈತ್ರಿಪ್ಪ ಅಂದ್ರೆ ಕ್ರೀಮ್ ಇರ್ತೈತಿ. ದಿಸ್ ಇಸ್ ಗುಡ್ ನೋಡ್ರಿ. ಸೈಡಿಗೆಲ್ಲ ಮಸ್ಕಾ ಹಚ್ಚಿ ಮತ್ತು ನಮಗೆ ಸ್ಪ್ರಿಂಕ್ಲರ್ ಹಾಕೊಟ್ಟಾರ ಎಕ್ಸ್ಟ್ರಾ. ಇದು ಹಿಂಗೈತಿ. ಒಳಗೆ ಟೂಟಿ ಫ್ರೂಟಿ ಐತಿ. ಇಲ್ಲಿ ಪ್ರೈಸಿಂಗು ಐತಿ. ಸೊ ಮಸ್ಕಾ ಬನ್ನಿಗೆ 30 ಐತಿ. ಇಲ್ಲಿ ಚಾ ಐತಿ, ಸ್ಪೆಷಲ್ ಚಾ ಅಂತ. ಆಮೇಲೆ ಮಸ್ಕಾ ಜಾಮ್ ಐತಿ, ಮಸ್ಕಾ ಚಾಕ್ಲೇಟ್. ಇಲ್ಲೇ ಕಾಲೇಜ್ ಐತಲ್ಲ ರೀ, ಕಾಲೇಜದ ಅಪೋಸಿಟ್. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಐತಿ, ಪಾಕೆಟ್ ಫ್ರೆಂಡ್ಲಿ ಐತಿ. ಇನ್ ಕೇಸ್ ಇಲ್ಲಿ ಬರಾತೀರಿ ಅಂತಂದ್ರೆ ಟ್ರೈ ಮಾಡಿದ್ದೀರಿ ಅಂದರೆ ಈಗ ಜಸ್ಟ್ ಹುಬ್ಳಿದಿಂದ ಮನೆಗೆ ಬಂತೆ. ಆ್ಯಂಡ್ ಹೆಲ್ಮೆಟ್ ಹಾಕೊಂಡೈತಿ. ಸ್ಕೂಟಿ ತೊಗೊಂಡು ಹೊಂಟೈತಿ ಈಗ ಸ್ವಲ್ಪ ಮಾರ್ಕೆಟ್ ಕಡೆ. ಯಾಕಂದ್ರೆ ಮಾರ್ಕೆಟ್ನಾಗ ಇನ್ನೊಂದು ಸ್ವಲ್ಪ ಏನೇನೋ ತೊಗೊಳೋದಾವ. ಆ್ಯಂಡ್ ಹೋಗೋಣ ಬರ್ರಿ. ಆ್ಯಂಡ್ ಈಗೆಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ಈಗ ಆಲ್ರೆಡಿ ಲಾಸ್ಟ್ ಎಂಡ್ ಮೂಮೆಂಟಿಗೆ ಏನು ಬರ್ತಾವೆ ನಂಗೆ ಕೆಲಸ ಎಲ್ಲ. ನಾಳೆ ಹೋಗಾತೀವಿ ರೀ ನಾವು ಬೆಳಗಾವಿಗೆ. ಯಾಕಂದ್ರೆ ನಾಳೆ ಎಂಗೇಜ್ಮೆಂಟ್ ಐತಿ, ನಾಡ್ದು ಮದ್ವೆ. ಆ್ಯಂಡ್ ನಾಳೆ ಹಲ್ದಿನೂ ಸಮಥಿಂಗ್ ಐತಿ. ಅದ್ರ ಸಂಬಂಧ ಆ್ಯಂಡ್ ಸ್ವಲ್ಪ ಯಾಕಂದ್ರೆ ನಾನು ಸ್ವಲ್ಪ ಹಿಂಗೆ ಸ್ಟ್ರೇಟ್ ಸಿಲ್ಕಿ ಟೈಪ್ ಹೇರ್ ಐತಲ್ಲ, ಬೇರೆ ಹೇರ್ ಸ್ಟೈಲ್ ನಂಗೆ ಸೆಟ್ ಆಗೋದಿಲ್ಲ. ಅದಕ್ಕೆ ಈಗ ಏನಾರ ಸಲೂನಿಗೆ ಬಂದೇನಿ ರೀ, ಸಲೂನಿಗೆ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಸಲೂನಿಗೆ ಬಂದಿದ್ದೆ. ಆ್ಯಂಡ್ ಏನೇನು ಕೆಲಸ ಆಯ್ತದೆಲ್ಲ ಮುಗಿತೆ. ಆ್ಯಂಡ್ ಈಗೆಲ್ಲ ಹೋಗ್ಬೇಕ್ರಿಪ್ಪ ಅಂತಂದ್ರೆ 9-9:30 ಆಯ್ತು. ಈಗ ಸಿಗ್ತೈತಿಲ್ಲ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಏನೋ ಐಟಮ್ಸ್ ತೊಗೊಳೋದಿತ್ತು. ಆ್ಯಂಡ್ ನೋಡು ನಾನು ಬರೀ ಸಿಕ್ತಂದ್ರೆ ಚಲೋ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂತಂದ್ರೆ ಲೆಟ್ಸ್ ಗೋ. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಮನೆಗೆ ಬಂದೇರಿ. ಇನ್ನೊಂದೇನ್ರಿಪ್ಪ ಅಂತಂದ್ರೆ ಲೈಕ್ ಇವತ್ತು ಹೇರ್ ವಾಶ್ ಮಾಡಿದ್ವಿ ಅಂತಂದ್ರೆ ನಾಳೆ ಇಲ್ಲಾಂದ್ರೆ ನಾಡ್ದು ಚಂದ ಕಾಣ್ತೈತಿ ಕೂದಲ ಇವತ್ತಿನಕ್ಕಿಂತ. ಸೊ ಇದೊಂದು ಹೇರ್ ಟಿಪ್ ಯಾರ್ಯಾರಿಗೆ ಗೊತ್ತಿರ್ತೈತಿ ಅವ್ರಿಗೆ ಗೊತ್ತಿರ್ತೈತಿ. ಇದೊಂದು ಟಿಪ್ ಇವತ್ತು ಮಾಡಿಸಿದೆ ಅಂತ. ಈಗ ಏನಾರು ಈಗ ಹೇರ್ ವಾಶ್ ಮಾಡಿದೆ ಅಂತ ಹೇಳಿರಿ, ನಾ ಇವತ್ತು ಅಷ್ಟು ಚಂದ ಕಾಣೋಂಗಿಲ್ಲ. ಅದು ಓಕೆ ನಾರ್ಮಲ್ಸಾಗಿ ಕಾಣತೈತಿ. ಅದು 2 ದಿನ ಬಿಟ್ಟು ನೋಡ್ರಿ ನೀವು ಹೆಂಗೆ ಮಸ್ತ್ ಆಗಿರ್ತೈತಿ. ಈಗೂ ಚಂದ ಕಾಣತೈತಿ, ಬಟ್ ಅವಾಗ ಇನ್ನೂ ಚಂದ ಕಾಣ್ತೈತಿ. ನಂದು ಏನೇನು ಡ್ರೆಸ್ ಔಟ್ಫಿಟ್ ತೊಗೊಂಡೆ ನಾ ಮದ್ವೆಗೆ, ಎಂಗೇಜ್ಮೆಂಟಿಗೆ, ರಿಸೆಪ್ಷನಿಗೆ ಏನೇನಿತ್ತು ಅಂತಂದ್ರೆ ನೀವು ಸ್ಟೇ ಕನೆಕ್ಟೆಡ್ ಇರ್ರಿ ನಂದು ಬ್ಲಾಗ್ ಕೂಡ. ನಾಳೆ 2 ಔಟ್ಫಿಟ್ ಅದಾವ, ನಾಡ್ದು 2 ಔಟ್ಫಿಟ್ ಅದಾವ. ಆ್ಯಂಡ್ ಹಿಂಗೆಲ್ಲ ಐತಿ. ಆಮೇಲೆ ನಾವು ಡ್ಯಾನ್ಸ್ ಒಂದು ಮಾಡತ್ತೀವಿ ಸಂಗೀತಿಗೆ, ಅದನ್ನೂ ನೋಡ್ರಿ, ಅದು ಬ್ಲಾಗ್ನಾಗ ಹಾಕ್ತೇನೆ ಅಂತ ಮಾತ. ಸ್ಟೇ ಟ್ಯೂನ್ ಗೈಸ್. ಸೆಪ್ಟೆಂಬರ್ ಬರೀ ಬಾ. ಅಲ್ಲ ಇವಂದು ಫೋನ್ ಐತಿ, ಇವಂದು ಬ್ಲಾಗ್ ಐತೆ ಅಂತಂದು ಬೇಕಾದಂಗೆ ಅಷ್ಟೇ ಮಾಡ್ತೀನಿ. ನಾವು ಊಟ ಮಾಡ್ಕೊಂಡು ಕುಂತಿದ್ದೆ ಇಲ್ಲ. ನಂಗೆ ಫೆಬ್ರವರಿ ಬರೀ, ಡಿಸೆಂಬರ್ ಬರೀ ಅಂತೇನೆ. ಬಾಲೆ ಸೆಪ್ಟೆಂಬರ್ ಬರೀ ಬಾ. ಇಲ್ಲಿ ನೋಡ್ರಿ ಜನವರಿ ಬರಕ್ಕೆ ಬಂದಿಲ್ಲ. ನಮ್ಮ ಮಮ್ಮಿ ಕಡೆ ಬರ್ಸಾನ ಜನವರಿ. ತಗೋ ಬೈ. ಯಾರು ಇದು ಮಮ್ಮಿ ಬರ್ತಾರು? ಮಮ್ಮಿ ನೀ ಬರ್ದಿ ಜನವರಿ ಮಮ್ಮಿ ಕೇಳಿ ಬರ್ದಿ. ತಡಿ ಕೇಳ ಮಮ್ಮಿ ಹೆಲ್ತ್ ತೊಗೊಂಡಿಲ್ಲ ಬರಕ. ಒಂದ ಕೇಳ ನಮ್ಮ ಮಮ್ಮಿಗೆ ಅದ ಒಟ್ಟೆ ಇಷ್ಟು ತೊಗೊಂಡ್ರೆ 10 ಒಂದ ಬರ್ದೇನಿ. ಇಷ್ಟು ತೊಗೊಂಡ್ರೆ 10. ಸೆಪ್ಟೆಂಬರ್ ಬರಿ ಬಾ. ಸೆಪ್ಟೆಂಬರ್ ಬರಿ. ನೀ ಬರಿ. ಹಾ ಸೆಪ್ಟೆಂಬರ್ ಬರಿ ಬಾ. ನೀ ನೋಡ್ಕೊಂಡ್ ಬಂದಿನಿ. ಇಷ್ಟ ಮಟ್ಟ ಬೈಪಾಟ್ ಹೊಡೆದ ಯಾರು ನೋಡ್ಯಾರ? ಸೆಪ್ಟೆಂಬರ್ ಬರಿ ಬಾ. ನೀ ಮಾರ್ಚ್ ಬರಿ. ಸೆಪ್ಟೆಂಬರ್ ಬರಿ ಬಾ. ಮಾಡಿ ಸಣ್ಣ ಹುಡುಗ ನೀ ಹೇಗೆ ತೋರಿಸಿ ತೋ ಬರ್ದಿದ್ದ ಕರೆ ಆದ್ರೆ ಬರಿ. ಬರ್ದಿದ್ದ ಕರೆ ಆದ್ರೆ ಬರ್ದು ಇನ್ನೊಂದು ಹಾಡು ಕೊಡ್ತೀನಿ ಕರೆಕ್ಟ್ ಇದ್ದಿದ್ದು. ನೀನೇ ನನಗೆ ಹಿಂದಿ ಟೀಚರ್ನ ನಿಂಗೆ ಬರಕ್ಕೆ ಬರುದಿಲ್ಲ ಅಂತ ಹೇಳಿ. ಅವಾಗ ನೋಡ್ಲಿಲ್ಲ. ಬರುದಿಲ್ಲ ಅಂತ ಹೇಳಿ. ಬರುದಿಲ್ಲ ಆದ್ರೆ ಫ್ಯಾಮಿಲಿ ನಮ್ಮ ಅಣ್ಣ ಸೆಪ್ಟೆಂಬರ್ ಹಿಂದಿನಾಗ ಬರಿ ಅಂದ್ರೆ ಬರುವಲ್ತೆ. ಅಂಡ್ ನನ್ನ ಕಡೆಯಲ್ಲಿ ಪ್ರತೀಕ್ಷಾ ಬೋರ್ ತೋರ್ಸಂತ ನಾ ಲೆಫ್ಟ್ ಹ್ಯಾಂಡ್ಲೆ ಬರ್ದಿಲ್ಲ ನೋಡ್ರಿ. ಪ್ರತೀಕ್ಷಾ ಎಲ್ಲಿರ್ತದೆ ಎಲ್ಲ ಬರ್ದೆ. ಹಾ ಇಲ್ಲಿ ಬರ್ದೆ ನೋಡ್ರಿ. ಇಲ್ಲ ನೋಡ್ರಿ ಊಟ ಮಾಡತ್ತಿದ್ದೆ ನಾನು. ಪ್ರತೀಕ್ಷಾ ನೋಡ್ರಿ ಇದು ಹೇಳತ್ತೀನಿ ತಡಿನ. ನಾ ಅಕ್ಸೆಪ್ಟ್ ಮಾಡ್ತೀನಪ್ಪ. ನಾ ತಪ್ಪು ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತೇನೆ. ನಿನಗೆ ಸುಳ್ಳು ಹೇಳುದಿಲ್ಲ. ನಾನು ಅಕ್ಸೆಪ್ಟ್ ಮಾಡಿದೆ. ಅಕ್ಸೆಪ್ಟ್ ಯಾರಂದಾರು? ಅಕ್ಸೆಪ್ಟ್ ಅಂದೇನ? ಅಕ್ಸೆಪ್ಟ್ ಮಾಡಿದೆ. ಅಕ್ಸೆಪ್ಟ್ ಅಂದೇನ? ಅದೇನಾರು ಅಕ್ಸೆಪ್ಟ್ ಅಂದಿದ್ದೆ ಅಂದ್ರೆ ಅಕ್ಸೆಪ್ಟ್ ಮಾಡಿದೆ. ಈಗ ಮಾಡ್ಕೊಂಡು ಹಿಂಗೆ ಅನ್ನಕ್ ಬರ್ದಿಲ್ಲ. ಇಲ್ಲಿ ನೋಡ್ರಿ ಅಕ್ಸೆಪ್ಟ್ ಮಾಡಿದೆ. ಪ್ರತೀಕ್ ಇದೈತಲ್ರಿ ಕ್ಷಾ ಇದನ್ನ ಹಾಕ್ಬೇಕಿತ್ತ, ಅದ್ರ ಜೊತೆ ಇದನ್ನು ಹಾಕಿದೆ. ಸೊ ಹಿಂಗ್ ಪಿಕ್ಚರ್ ಆಗ್ತದೆ. ಅಂಡ್ ನಮ್ಮ ಅಣ್ಣಾಗ ಸೆಪ್ಟೆಂಬರ್ ಬರಿ ಅನ್ನತೇನೆ. ಬರೀತು ಹೇಳಿದ್ನಾಗ ಬರ್ಲಿ ತೋ ಬರಕ್ ಬರ್ದಿಲ್ಲನೆ. ಬರ್ತಿದ್ಲೆ ನಂಗೆ. ಯಾಕ ಬಾಯಿ ಮುಚ್ಚಿಬಿಟ್ಟಲ್ಲ? ತೋತೋ ಮಾಡಕ್ ಹೋಗ್ತಲ್ಲ. ಬಾಯಿ ಓಪನ್ ಐತಲ್ಲ ನಂದು. ಬಾಯಿ ಮುಚ್ಚಿಬಿಟ್ಟಲ್ಲ. ಮಾತಾಡಕ್ ಬರೋಲ್ತಲ್ಲ. ಮಾತಾಡತಾನ ಮತ್ತಿಗೆ ಚೆನ್ನಾಗಿ ಮಾತಾಡಕ್ ಬರೋಲ್ತಲ್ಲ. ಇಲ್ಲಿನ ಮಾತಾಡತಾನ. ಮೊದ್ಲೇ ಹೆದರಾತಿದ್ದಲ್ಲ. ಯಾರಿದಾರ? ಈಗ ಹೆದರಿಯಲ್ಲ. ನನಗೆ ಹೆದರ್ತೀನಿ. ಇಲ್ಲೇ ಬ್ರೇಕ್ ತೊಗೊಂಡಿದ್ದು ಸೋತೀನಿ. ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ಬೇಕು ಬೈ. ಇಷ್ಟು ಬ್ರೇಕ್ ತೊಗೊಂಡ್ರೆ ಸೋತಂಗ. ಹೌದನ ಬರೀತಾರ. ಅದು ಬಿಟ್ಟು ಏನ್ ಬರ್ತೈತಿ ನಿಂಗೆ ಮಾತಾಡಕ? ಅದಕ್ಕ ನೀನ್ ಹುಡುಗಿ ನಿಂಗೆ ಬಿಟ್ಟೋಗಾಳ.
ಮಾತೆತ್ತಿದ್ರೆ ಹುಡುಗಿ ಗೋಕಾಲ್ಬೇಕಿ ಅವಕ್ಕೆ ಮಮ್ಮಿ ನೋಡ್ ಮಮ್ಮಿ ಅಂತ ಆತ್ಲೇ ನಿಂದ ಇಷ್ಟು ಹುಡುಗ್ಯಾರ್ನ್ಯಾಗ ಒಂದ್ ಹುಡುಗಿ ಹೆಸರು ಬರ್ ತೋರ್ಸ್ಬಿಟ್ಟು ಹಿಂದಿನ್ಯಾಗ ನನಗೆ ಯಾವಕ್ಕೆ ಅದಕ್ಕ ಬಿಟ್ಟು ಹೋಗ್ಯಾರ ನಿನಗ ಒಂದ್ ಬರ್ತೈತೆ ಅದನ್ನ ಬರ್ದ ಶಕ್ಕೆ ಸುಮ್ಮನೆ ಬೇಡ ಯಾಕ ಆಕಿದ್ ಅಕ್ಷರ ಆಕಿ ಮಾತ್ರ ಈಕಿ ಮಾತ್ರ ಹೂ ಇಲ್ಲ ಅದಕ್ಕೆ ಸಿಂಪಲ್ ಐತಿ ಸಿಂಪಲ್ ಐತೆ ಓ ನನಗೆ ಈಗ ಗೊತ್ತಾತ್ ನೋಡಿ ಸಚಿನ್ ಅಂದ ಹೆಸರು ಇದಕ್ಕೆ ಬರೀ ಅಂದಿನಿ ಅಂತಂದ ಅದ್ರಾಗಿನ್ 2 ಅಕ್ಷರ ನಿಮ್ಮ ಹುಡುಗಿನ ಹೆಸರ್ನಾಗಿನೂ ಅದಾವಿಲ್ಲ प्यारी समझ गई ಓಕೆನ್ ವ್ಯಾಲೆಂಟೈನ್ಸ್ ಡೇಗೆ ಹಿಂದಿನಾಗ ಪತ್ರ ಲೇಖನ ಬರೆಯತ್ತೀನಿ ನೀ ಆಗ್ತೇನೆ ಬಾಳೆ ಪತ್ರ ಅಂದ್ರು ಒಂದ ಲೇಖನಿ ಅಂದ್ರು ಒಂದ ಏನ ನೀನ್ ಇಂಗ್ಲಿಷ್ ಪತ್ರ ಲೇಖನ ಅಂತಂದ್ರೆ ಲೆಟರ್ ಅಂದಂಗ शर्म करो भगवान से डरो ಗೊತ್ತಿಲ್ಲ ಮಮ್ಮಿ ಲೆಟರ್ ರೈಟಿಂಗ್ ಇಲ್ಲ ನಾ ಏನಂದೆ ಪತ್ರ ನಾ ಏನಂದೆ ಏ ಆತರ ಪತ್ರ ಊಟ ಮಾಡ್ಲಿ ಪತ್ರ ಏ ಪತ್ರ ತೊಗೊಂಡ ತಲೆ ಹೊಡಿತೀನಿ ನಿಂದ ಏನ ಅಂದೆನಾ? ಪತ್ರ ಅಂದಿ ಪತ್ರ ಲೇಖನ ಅಂದೇನೆ ಅಂತ ಲೆಟರ್ ರೈಟಿಂಗ್ ಅಂದಾಗಿಲ್ಲ ನಾ ಪತ್ರ ಲೇಖನ ಅಂತ ನಾ ಪತ್ರ ಲೇಖನ ಅಂದ್ರೆ ಪತ್ರ ಗಿತ್ರ ಏನ ಅಂದೆ ಒಟ್ಟ ಪತ್ರ ಪತ್ರ ಬರೀ ಲೆಟರ್ ಏನು ಅದ ನಿಮ್ಮ ಹುಡುಗಿನ ಹಿಂದಿಗೆ ಬರೆಯತಿಲ್ಲ ಅಕ್ಕಿ ಸರ್ ನಾಯಕ್ ಬರ್ಲಿ ಆಕೆ ಹೆಸರಲ್ಲ ಆಕಿಗೆ ಲೆಟರ್ ಬರೆಯತಿಲ್ಲ ಅಕ್ಕಿ ಯಾಕೆ ಬರ್ಲಿ ಕೊಡಾಕ ಬ್ಲೂಟೂತ್ ಕನೆಕ್ಟೆಡ್ ಐತಿ ಇಲ್ಲಿ ಕಿಸೆದಿಂದ ಇಲ್ಲಿ ಕನೆಕ್ಟ್ ಮಾಡ್ತಾರೆ ಲಿಂಕ್ ಜಾಯಿನ್ ಆಗ್ತೈತಿ ಕೇಳಿದ್ಲ ನಕ್ಕಿ ನೀ ಅಂದಿದ್ದೆ ಇಲ್ಲ ಕೇಳಿಸ್ಕೊಳ್ಳಿಲ್ಲ ಇವತ್ತು ಊಟ ಮಾಡಿ ಏನು ಕೇಳಿ ನಡ್ಲಿಕ್ಕೆ ಯಾಕೆ ಊಟ ಕಮ್ಮಿ ಮಾಡಿದೆಲ್ಲ ಅಡಗಲ್ಲ ಇಲ್ಲ ನಮ್ಮಣ್ಣ ಬೇರೆ ಕಡೆ ಹೊಂಟಾಳಂತ ನಮ್ಮಣ್ಣ ರೀ ಏನಿಲ್ಲ ಅಂತಂದ್ರು ದಿನಕ್ಕೊಂದು 560 ಸಿಂಗಲ್ ರೈಸ್ ತಿಂತಾನೆ ಇವತ್ತು 2 ಕಮ್ಮಿ ತಿಂದಾನ 558 ತಿಂದ್ಬಿಟ್ಟಾನ ಅದಕ್ಕೆ ನಂಗೆ ಟೆನ್ಷನ್ ಆಗತ್ತೈತೆ ಯಾಕಂದ್ರೆ ಅವ್ರು ಹುಡುಗಿ ಕೇಳಿಲ್ಲ ಅಂತ ಬೇಬಿ ಮಮ್ಮ ಮಾಡಿಲ್ಲ ಅಂತ ಯಾಕೆ ನೋಡ ಅಳ್ತಾ ನಿಂಗ ಇನ್ನೊಂದ್ ಸ್ವಲ್ಪರಾಗ ಜನ ಹಂಗತಿ ಆಲ್ರೆಡಿ ನಂಗೆ ಕೇಳಕ್ ಕುಂತಾರ ನಿಮ್ ಹುಡುಗಿದಾಳ ನಂಗೆ ಹುಡುಗಿನ ಇಲ್ರಿ ಸುಳ್ಳು ಹಾಕತ್ತಾಳಿಕಿ ನಾಕಿ ಮಸ್ಕಿರಿ ಮಾಡ್ತಿದ್ದೆ ಈಗ ಆಕಿ ಮಸ್ಕಿರಿ ಮಾಡಾಕ ಮದ್ ಮಸ್ಕಿರಿ ಅನ್ನಕ್ ಬರೋಲ್ತ್ ನಿನಗ ನಂದೇನ್ ಹೇಳೇನಿಲ್ಲ ನಾ ಎಲ್ಲ ಕರೆನ ಹೇಳೇನ್ ಹೇಳ್ಪ ನಿಂಗ್ರಪ್ಪ ಊಟ ಮಾಡತ್ತೀನ್ಲಿ ನಾ ಬಸವ್ವ ನಮ್ಮ ತಂಗಿದ ರಿಯಲ್ ಹೆಸರು ಬ್ಯಾರೆ ಐತ್ರಿ ಫ್ಯಾಮಿಲಿ ನನ್ನ ಅಂದ್ರೆ ನಮ್ಮ ಅಣ್ಣಂದ 2 ರಿಯಲ್ ಹೆಸರು ಅದಾವ್ರಿ ಫ್ಯಾಮಿಲಿ ವಾವ್ ಟೇವ್ ಬರ್ಬೇಕಿಲ್ಲ ಸೆಪ್ಟೆಂಬರ್ ನಾನ್ ಇದಕ್ಕೆ ಟೇವ್ ಬರ್ಬೇಕಿಲ್ಲ ಕ್ಲಾಸಿಗೆ ನೋಡಿ ಮೈ ಮಾಮ್ ಇಸ್ ಲಾಫಿಂಗ್ ಆನ್ ಇಸ್ ಹಿಂದಿ ಇವನು ಹಾ ಅಲ್ಲಿ ನೋಡಿ ಬರ್ತೀಯ ನೀನು ಪ್ರವೀಣ್ ಕರೆಕ್ಟ್ ಆಯ್ತು ನಂದು ಹೋಗ ಇಲ್ಲಿ ಇವಂಗೂ ಬರ್ಯಾಕ ಬರ್ತಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಪ್ರವೀಣ್ ಅಂತ ಐತಲ್ಲ ಪ್ರವೀಣ್ ಇದನ್ನ ನೋಡಿ ಬರ್ದಾನ ನೀ ಚಂದ ಪ್ರೊನೌನ್ಸ್ ಮಾಡ್ಬೇಕು ನೀ ಪ್ರವೀಣ್ ಅಂದಿ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಹಂಗೂ ಏನು ಓದಾಕ್ ಬರ್ದಿಲ್ಲ ಬರಾಕ್ ಬರ್ದಿಲ್ಲ ಅಂತಿಲ್ಲ ಹಿಂದಿ ನಾವು ಕಲ್ತಿದ್ ಲಾಸ್ಟ್ ಯಾವಾಗರಿಪ್ಪ ಅಂದ್ರೆ ಸ್ಕೂಲ್ 10th ಆದ್ಮೇಲೆ ಅಂತೂ ಫಸ್ಟ್ PU ಸೆಕೆಂಡ್ PU ಡಿಗ್ರಿನಾಗಂತೂ ಹಿಂದಿ ಇದ್ದಿರ್ಕಿಲ್ಲ ನಮ್ಗೆ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಸಾರಿ ತೆಲುಗು ಬರ್ತಿದ್ದೆ ಮಲಯಾಳಂ ಬರ್ತಿದ್ದೆ ಲ್ಯಾಂಗ್ವೇಜ್ ಇದ್ದಿದ್ದಿಲ್ಲ ನಮ್ಗೆ ನಿಂಗೆ PUನಾಗಿತ್ತು ಹಿಂದಿ ಅದೇ ಮತ್ತೆ ಅದಕ್ಕೆ ನೀನು ಹುಡಿ ಬಿಟ್ಟು ಮತ್ತೆ ಅದಕ್ಕೆ ನೀನು ಹುಡಿ ಬಿಟ್ಟು ಏ ಮಮ್ಮಿಗೆ ಮಾತೆತ್ತಿರ ಹುಡುಗಿ ಬಿಟ್ಟೋಗ ಊಟ ಮಾಡಿ ಹುಡುಗಿ ಬಿಟ್ಟೋಗ ನೀ ಕರ್ಗದಿ ನೀ ಹುಡುಗಿ ಬಿಟ್ಟೋಗ ನಾ ಕರ್ಗಂದೇನೆ ಇಲ್ಲ ಅದ್ರ ಸಂಬಂಧ ಸ್ವಲ್ಪ ನ ಏನೈತಲ್ಲ ಒತ್ತ ದೀರ್ಘ ಸ್ವಲ್ಪ ಹಂಗ ಮಿಸ್ಟೇಕ್ಸ್ ಆಗ್ತಿರ್ತಾವ ಅಷ್ಟು ಒಂದೆರಡು ಸ್ಪೆಲ್ಲಿಂಗ್ಸ್ ಹಂಗ ಅವಾಗ ಆಗಿರ್ತಾವ